ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅರಣೀಸ್ ಕಿಚನ್. ಇವತ್ತು ನಾವು ಮಕ್ಕಳ ತಿಂಡಿ ಹಾಗೆಯೇ ಲಂಚ್ ಬಾಕ್ಸ್ಗೆ ಆಗುವಂಥ ಅತ್ಯಂತ ಕಡಿಮೆ ಸಮಯದಲ್ಲಿ ಆಗುವಂಥ ಕ್ಯಾಪ್ಸಿಕಮ್ ಮಸಾಲ ರೈಸ್ನ ಮಾಡೋಣ. ಹಾಗೆಯೇ ಹೆಲ್ದಿ ಸ್ನ್ಯಾಕ್ಸ್ ಆಗಿ ಸ್ವೀಟ್ ಕಾರ್ನ್ ಪಲ್ಯ ಮಾಡೋಣ. ಮಾರ್ನಿಂಗ್ ಟೈಮು ತುಂಬ ಕಡಿಮೆ ಸಮಯದಾಗ ಇಂಥ ತಿಂಡಿ ತುಂಬಾ ಕೆಲಸಕ್ಕೆ ಬರುತ್ತೆ. ಹಾಗೆಯೇ ಎರಡೂ ತುಂಬ ಹೆಲ್ದಿ ಕೂಡ. ಎಲ್ಲದಕ್ಕಿಂತ ಬಹಳ ಮುಖ್ಯ ಏನಂದರೆ ಎರಡೂ ರೆಸಿಪಿನೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಒಂದ್ಸರಿ ಮಿಸ್ ಮಾಡದೆ ಮನೆಯಲ್ಲಿ ಟ್ರೈ ಮಾಡಿ ಸ್ನೇಹಿತರೆ. ಮೊದಲು ಕ್ಯಾಪ್ಸಿಕಮ್ ಮಸಾಲ ರೈಸ್ ಮಾಡ್ಕೊಳ್ಳೋಣ. ಒಂದು ಬಾಣಲಿನ ಬಿಸಿಗಿಟ್ಬಿಟ್ಟು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ತುಂಬಾ ಸಣ್ಣ ಕಟ್ ಮಾಡಿರೋ ಬೆಳ್ಳುಳ್ಳಿನ ಹಾಕ್ಬಿಟ್ಟು, ಬೆಳ್ಳುಳ್ಳಿದು ಕಲರ್ ಲೈಟಾಗಿ ಚೇಂಜ್ ಆಗಬೇಕು. ಬೆಳ್ಳುಳ್ಳಿದ ಫ್ಲೇವರೆಲ್ಲ ಎಣ್ಣೆಗೆ ಬಿಟ್ಕೋಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮ್ನಲ್ಲಿ. ಬೆಳ್ಳುಳ್ಳಿನ ಲೋ ಫ್ಲೇಮ್ನಲ್ಲೇ ಹುರ್ಕೊಬೇಕು. ಹೈ ಫ್ಲೇಮಲ್ಲಿಟ್ಟು ಸೀದೋಗ್ಬಿಡ್ತು ಅಂತಂದರೆ ಕ್ಯಾಪ್ಸಿಕಮ್ ರೈಸ್ ಎಲ್ಲ ಕಹಿ ಬಂದುಬಿಡುತ್ತೆ. ಇವಾಗ ಇದಕ್ಕೆ 2 ಸಣ್ಣದಾಗಿ ಕಟ್ ಮಾಡಿರೋ ಹಸಿರು ಮೆಣಸಿನ್ಕಾಯಿ, 1 ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಬಿಟ್ಟು ಒಂದು 3 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಹುರ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಬಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಹುರ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು ಫ್ಲೇವರ್ಗೋಸ್ಕರ ಮಾತ್ರ ಹಾಕ್ತಾ ಇರೋದು, ಸೊ ಅದಕ್ಕೆ ಕಡಿಮೆ ಹಾಕ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ 2 ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಒಂದು 4 ನಿಮಿಷ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬರೀ 3-4 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಅದಕ್ಕಿಂತ ಜಾಸ್ತಿ ಫ್ರೈ ಮಾಡಿಕೊಂಡ್ರೆ ಕ್ಯಾಪ್ಸಿಕಮ್ದು ಕ್ರಂಚಿನೆಸ್ ಹೊರಟೋಗ್ಬಿಡುತ್ತೆ, ಟೇಸ್ಟು ಚೆನ್ನಾಗಿ ಬರೋಲ್ಲ ಮಸಾಲ ರೈಸ್ದು. ಇವಾಗ ಫ್ಲೇಮ್ನ ಲೋನಲ್ಲಿ ಇಟ್ಬಿಟ್ಟು 1/4 ಸ್ಪೂನ್ ಅರಿಶಿನ, 1 ಸ್ಪೂನ್ ಚಿಲ್ಲಿ ಪೌಡರು, ಅರ್ಧ ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಉಪ್ಪು, 1/4 ಸ್ಪೂನ್ ಗರಂ ಮಸಾಲ ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಲೋ ಫ್ಲೇಮ್ನಲ್ಲೇ 1 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಉಪ್ಪನ್ನ 1 ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಅನ್ನ ಮಾಡಬೇಕಾದ್ರೂ ಉಪ್ಪು ಹಾಕ್ಕೊಳ್ಳೋದ್ರಿಂದ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ನೋಡಿ ಹಾಕ್ಕೋಬೇಕಾಗುತ್ತೆ ಸ್ನೇಹಿತರೆ. ಇವಾಗ ಇದಕ್ಕೆ 300 ಗ್ರಾಮ್ ಅಕ್ಕಿಯಿಂದ ಬೇಯಿಸಿರೋ ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ಅನ್ನ ತಣ್ಣಗಾಗಿರಬೇಕು, ಇಲ್ಲ ಅಂದರೆ ಬಿಸಿ ಅನ್ನ ಮಸಾಲೆ ಜೊತೆ ಮಿಕ್ಸ್ ಮಾಡೋವಾಗ ಮುದ್ದೆ ಥರ ಆಗಿಬಿಡುತ್ತೆ. ಬರೀ ಬ್ರೇಕ್ಫಾಸ್ಟ್ಗೆ ಮಾತ್ರ ಮಾಡ್ತಾ ಇದ್ದೀರಾ ಅಂತಂದರೆ ರಾತ್ರಿ ಉಳಿದಿರೋ ಅನ್ನನೂ ಹಾಕ್ಕೊಂಡು ಮಾಡ್ಕೋಬೋದು. ಬಟ್ ಮಧ್ಯಾಹ್ನಕ್ಕೂ ಸೇರಿಸಿ ಲಂಚ್ಗೂ ಸೇರಿಸಿ ಮಾಡ್ತಿದ್ದೀರಾ ಅಂತಂದರೆ ಬಿಸಿ ಅನ್ನ ಮಾಡಿ ತಣ್ಣಗೆ ಮಾಡಿ ಹಾಕ್ಕೋಬೇಕು. ಉಳಿದಿರೋ ಅನ್ನದಿಂದ ಮಾಡಿ ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ಗೆ ಹಾಕಿ ಕಳಿಸ್ತು ಅಂತಂದರೆ ಹಾಳಾಗಿಬಿಟ್ಟಿರುತ್ತೆ ಮಧ್ಯಾಹ್ನದವರೆಗೂ. ಅದಕ್ಕೋಸ್ಕರ ಮಧ್ಯಾಹ್ನಕ್ಕೆ ಮಾಡೋದಾದರೆ ಬಿಸಿ ಅನ್ನದಿಂದನೇ ಮಾಡಿ. ಇದೇ ಥರ ಲೋ ಫ್ಲೇಮ್ನಲ್ಲಿ ಒಂದು 2-3 ನಿಮಿಷ ಮಸಾಲೆ ಎಲ್ಲ ಅನ್ನದ ಜೊತೆ ಹೊಂದ್ಕೊಳ್ಳೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಇದಕ್ಕೆ ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾದ ತಿಂಡಿ ರೆಡಿಯಾಗಿದೆ ಸರ್ವ್ ಮಾಡೋದಕ್ಕೆ. ಇದನ್ನು ಮಕ್ಕಳಿಗೆ ಸರ್ವ್ ಮಾಡಬೇಕಾದ್ರೆ ಇದ್ರ ಜೊತೆಗೆ ಟೊಮೆಟೊ ಕೆಚಪ್ ಹಾಕ್ಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಮಕ್ಕಳು. ಇವಾಗ ನೆಕ್ಸ್ಟು ಸ್ವೀಟ್ ಕಾರ್ನ್ ಪಲ್ಯ ಮಾಡೋಣ. ಒಂದು ಚಿಕ್ಕ ಬಾಣಲಿನ ಬಿಸಿಗಿಟ್ಬಿಟ್ಟು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1/4 ಸ್ಪೂನಷ್ಟು ಸಾಸಿವೆ, ಒಂದು 5 ಎಲೆ ಕರಿಬೇವನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ 2 ಸಣ್ಣದಾಗಿ ಕಟ್ ಮಾಡಿರೋ ಹಸಿರು ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಒಂದು 30 ಸೆಕೆಂಡ್ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿದು ಫ್ಲೇವರೆಲ್ಲ ಎಣ್ಣೆಗೆ ಇಳ್ಕೋಬೇಕು. ಇವಾಗ ಒಂದು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಬಿಟ್ಟು ಲೈಟಾಗಿ ಸಾಫ್ಟ್ ಆಗಬೇಕು ಈರುಳ್ಳಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ 2 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ. ಈ ಸ್ವೀಟ್ ಕಾರ್ನ್ ಪಲ್ಯನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ, ಅಂಥ ರುಚಿ ಇರುತ್ತೆ. ಹಾಗೆಯೇ ತುಂಬ ಹೆಲ್ದಿ ಕೂಡ ಇದು. ಇವಾಗ ಇದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಅರ್ಧ ಸ್ಪೂನೇ ಸಾಕು, ಯಾಕಂದರೆ ಸ್ವೀಟ್ ಕಾರ್ನ ಬೇಯಿಸ್ಬೇಕಾದ್ರೂ ಉಪ್ಪು ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ಅರ್ಧ ಸ್ಪೂನ್ ಆದರೆ ಸಾಕು. ಇವಾಗ ಇದಕ್ಕೆ 200 ಗ್ರಾಮಷ್ಟು ಬೆಂದಿರೋ ಜೋಳನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಫ್ರೆಶ್ ಜೋಳ ತೊಗೊಂಡು ಬೇಯಿಸಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಫ್ರೋಝನ್ ಕೂಡ ಸೇಮ್ ಟೇಸ್ಟ್ ಬರುತ್ತೆ. ಫ್ರೋಝನ್ ಜೋಳನೂ ಹಾಕ್ಕೊಂಡು ಮಾಡ್ಕೋಬೋದು ಇದೇ ಥರ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ 2 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ. ಇವಾಗ ಇಲ್ಲಿ ಉಪ್ಪನ್ನ ಚೆಕ್ ಮಾಡಿ ಉಪ್ಪೇನಾದರೂ ಕಡಿಮೆ ಇತ್ತು ಅಂತ ಅಂದರೆ ಉಪ್ಪನ್ನ ಹಾಕ್ಬಿಟ್ಟು ಅಡ್ಜಸ್ಟ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ಇವಾಗ ಇದಕ್ಕೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಗೆಯೇ ಪೌಡರ್ ಮಾಡಿರೋ ತೆಂಗಿನಕಾಯಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ತುರಿದಿರೋ ತೆಂಗಿನಕಾಯಿನ ಕೂಡ ಉಪಯೋಗ ಮಾಡ್ಕೋಬೋದು. ಇವಾಗ ಕೊನೆಯದಾಗಿ ಒಂದು ಅರ್ಧ ಸ್ಪೂನಷ್ಟು ಲೆಮನ್ ಜ್ಯೂಸ್ ಹಾಕ್ಕೊಳ್ಳೋಣ. ಈ ಪಲ್ಯಕ್ಕೆ ಲೆಮನ್ ಜ್ಯೂಸೇ ಹೈಲೈಟ್ ಅಂತ ಹೇಳ್ಬೋದು, ಅಂಥ ಟೇಸ್ಟ್ ಕೊಡುತ್ತೆ ಪಲ್ಯಕ್ಕೆ ನಿಂಬೆಹಣ್ಣು. ಇವಾಗ ಸ್ವೀಟ್ ಕಾರ್ನ್ ಪಲ್ಯ ಕೂಡ ರೆಡಿಯಾಗಿದೆ ಸರ್ವ್ ಮಾಡೋದಕ್ಕೆ. ತುಂಬಾ ರುಚಿಯಾದ ಹಾಗೂ ಆರೋಗ್ಯಕರವಾದ 2 ರೆಸಿಪೀಸ್ನು ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇದೇ ಥರ ಇನ್ನೂ ಡಿಫ್ರೆಂಟ್ ರೆಸಿಪೀಸ್ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅರಣೀಸ್ ಕಿಚನ್.